ಹಾಯ್ ನಮಸ್ತೆ ಪುಲಾವ್ ಎಲೆ ಎಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಕಸ್ತೂರಿ ಸ್ವಾಗತ. ಮೆಂತಿ ಇದನ್ನ ಮಸಾಲಾ ವಿಡಿಯೋ ಸ್ವಲ್ಪ ಮಿಸ್ ಆಗಿದೆ, ತುಪ್ಪ ಹಾಕ್ಲಿಕ್ಕೆ ಸ್ವಲ್ಪ ಸಾರಿ. ನನ್ನ ವಿಡಿಯೋ ಇಂಗ್ರೀಡಿಯೆಂಟ್ಸ್ ತಗೊಂಡಿದ್ದೀನಿ. ಲೈಕ್ ಮಾಡಿ, ದಮ್ ಶೇರ್ ಬಿರಿಯಾನಿ ಮಾಡಿ. ಮಾಡ್ತಿರೋದು ನಾವು ಮಾಮೂಲಿ ಮಾಡೋದು ಹೇಗೆ ಮಾಡ್ತಾ ಇದ್ದೀನಿ. ನೀರು ಕುದೀತಾ ಇದೆ. ಸ್ವಲ್ಪ ಎಲೆ, ಸ್ವಲ್ಪ ಸಾಯಿ ಜೀರಾ ಹಾಕ್ತಾ ಇದ್ದೀನಿ. ಆಮೇಲೆ ಸ್ವಲ್ಪ ಎಣ್ಣೆ, ಅನ್ನ ಉದುದ್ರಾಗಿ ಬರಲಿ ಅಂತೇಳಿ. ಆಮೇಲೆ ಸ್ವಲ್ಪ ಉಪ್ಪು ಹಾಕಬೇಕು, ಅನ್ನಕ್ಕೆ ರುಚಿ ಹಿಡಿಬೇಕು. ಅದಕ್ಕೋಸ್ಕರ ನಾನು ಇಲ್ಲಿ ಉಪ್ಪು ಹಾಕ್ತಾಯಿದ್ದೀನಿ. ಇದು ಪುಲಾವ್ ಎಲೆ, ಎಣ್ಣೆ ಕಾದಿದೆ. ತೇಜ್ಪತ್ತ, 2 ಏಲಕ್ಕಿ, 1-2 ಲವಂಗ, ಆಮೇಲೆ ಇದು ಸಾಯಿ ಜೀರಾ, ಇದು ಮಸಾಲ ಆಡಿಸ್ಕೊಂಡಿರೋದು, ಶುಂಠಿ, ಬೆಳ್ಳುಳ್ಳಿ, ಧನ್ಯ ಎಲ್ಲ ಆಡಿಸಿರೋದು ಮಸಾಲ. ಚೆನ್ನಾಗಿ ಎಣ್ಣೆ ಕಾದ್ಮೇಲೆ ಹಾಕಿದ್ರೆ ಚೆನ್ನಾಗಿ ಫ್ರೈ ಆಯ್ತದೆ ಮಸಾಲ. ಇದು ಅರ್ಧ kg ಮಟನ್ ತಗೊಂಡಿದ್ದೀನಿ. ಚೆನ್ನಾಗಿ ಸ್ವಲ್ಪ ನೀರೆಲ್ಲ ಸೀದಿ ಸ್ವಲ್ಪ ಸ್ಮೆಲ್ ಹೋಗಂಗೆ ಬಾಡಿಸ್ಕೋಬೇಕು ಚೆನ್ನಾಗಿ. ಇದಕ್ಕೆ ಸ್ವಲ್ಪ ಉಪ್ಪು ಹಾಕ್ತಾಯಿದ್ದೀನಿ. ಅನ್ನಕ್ಕೆ ಸ್ವಲ್ಪ ಹಾಕಿದ್ದೀನಿ, ಇದಕ್ಕೂ ಸ್ವಲ್ಪ ಹಾಕ್ತೀನಿ. ಮಟನ್ ಗಿಡಿಗೆ ಸ್ವಲ್ಪ ನಾವು 3 ಸಿಟಿ ಹೊಡ್ಸ್ಕೋಬೇಕು ಮಟನ್ಗೆ. ಬೆಂದೈತೆ ಎಲ್ಲ, ಎಣ್ಣೆ ಮತ್ತು ಇದೆಲ್ಲ ಬಿಟ್ಕೊಂಡೈತೆ. ನಾನಿಲ್ಲಿ ಟೊಮೊಟೊ ಮತ್ತು ಈರುಳ್ಳಿ ಆಡಿಸ್ಕೊಂಡು ಇಟ್ಕೊಂಡಿದ್ದೆ, ಅದನ್ನು ಸ್ವಲ್ಪ ಹಾಕಿ ಇದನ್ನು ಸ್ವಲ್ಪ ಚೆನ್ನಾಗಿ ಬೇಯಿಸ್ಕೊಳ್ತೀನಿ. ನೋಡಿ ಚೆನ್ನಾಗಿ ಬೆಂದಿದೆ. ಬೆಂದ ನಂತರ ಇದಕ್ಕೆ ನಾವು ಯಾವುದೇ ಕಾರಣಕ್ಕೂ ಇದನ್ನು ಮಾತ್ರ ಮರಿಬಾರ್ದು. ಇದು ಬೆಂಕಿ ಚೆನ್ನಾಗಿ ಕಾಯಿಸಿದ್ದೀನಿ ಚಾಕುನ. ಹೀಗೆ ಮಾಡಿ ಹೀಗೆ ಇದು ಮಾಡಬೇಕು ಒಂದು 3 ಸಲ. ಯಾಕೆಂದರೆ ನಾವು ಮುಂಚೆಯಿಂದ ಹೀಗೆ ಮಾಡ್ತೀವಿ. ಚುರುರ ಅಂದರೂ ಸಾಕು, ಇಲ್ಲಾಂದರೆ ಹೊಟ್ಟೆ ನೋವು ಏನಾದರೂ ಬರ್ತದೆ ಅಂತ ಅಷ್ಟೇ. ಕಾಯಿ ನೀರು ಆಡಿಸ್ಕೊಂಡು ಇಟ್ಕೊಂಡಿದ್ನಲ್ಲ, ಅಲ್ಲಿ ಆ್ಯಡ್ ಮಾಡ್ತಾಯಿದ್ದೀನಿ. ಇವಾಗ ನಿಮ್ಗೆ ಎಷ್ಟು ಬೇಕೋ ನೀರು ಅದನ್ನು ಆ್ಯಡ್ ಮಾಡ್ಕೊಳ್ಳಿ. ಇದೊಂದು ಸ್ವಲ್ಪ ಕಾಯಿ ನೀರೆಲ್ಲ ಚೆನ್ನಾಗಿ ಬೇಯಬೇಕು. ಇವಾಗಲೇ ಉಪ್ಪು ಮತ್ತು ಎಲ್ಲ ಒಂದು ಸಲ ಚೆಕ್ ಮಾಡಿಕೊಂಡು ನಿಮ್ಗೆ ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಳ್ಳಿ. ಇದಕ್ಕೆ ಕೆಳಗಡೆನ ಸ್ವಲ್ಪ ರಸ ಹಾಕ್ತೀನಿ ನಾನು ಇದಕ್ಕೆ, ಯಾಕಂದರೆ ತಡ ಹಿಡಿತದೆ ಅಂತೇಳಿ. ಈಗ ಸ್ವಲ್ಪ ಅನ್ನ ಸ್ಟೆಪ್ಪಿಂಗ್ ಥರ ಮಾಡ್ತೀನಿ. ಇದ್ರ ಮೇಲೆ ನಾನು ಸ್ವಲ್ಪ ತುಪ್ಪ ಹಾಕ್ತೀನಿ. ಹೀಗೆ ನೋಡಿ ಇವಾಗ ಮುಚ್ಚಲ ಕಾದೈತೆ. ಇದ್ರ ಮೇಲೆ
ಪ್ಲೇಟ್ ಮುಚ್ಚಿ ಮತ್ತು ಒಂದು ಇದನ್ನು ಇಡ್ತೇನೆ. ಒಂದು 15ರಿಂದ 30 ನಿಮಿಷ ಅಂದರೆ ಸ್ವಲ್ಪ ಸ್ಲೋ ಅಲ್ಲಿ ಅದು ವಾಫ್ ಕೊಡಬೇಕು. ನಮ್ಮ ದಮ್ ಬಿರಿಯಾನಿ ಹೀಗೆ ರೆಡಿಯಾಗಿದೆ. ಸಿಕ್ಕಾಪಟ್ಟೆ ಸುಡ್ತಾ ಇದೆ, ಗೊತ್ತಿಲ್ಲ ಯಾವ ಥರ ಬಂದಿದೆ ಅಂತ. ಆದರೆ ನನಗೆ ಮಾತ್ರ ಇಷ್ಟ, ನಾನು ಮಾಡೋ ಬಿರಿಯಾನಿ ಎಲ್ಲರಿಗೂ ಇಷ್ಟ ಆಗ್ತದೆ. ಮನೆಯಲ್ಲಿ ತುಂಬ ಇಷ್ಟಪಟ್ಟು ತಿನ್ನೋಂಥ ದಮ್ ಬಿರಿಯಾನಿ. ನಾನು ಸುಮಾರು ಸಲ ಇದರಲ್ಲಿ ಫೇಲಾಗಿ ಲಾಸ್ಟಲ್ಲಿ ಗೆದ್ದಿರೋದು ಇದು ಬಿರಿಯಾನಿ. ತುಂಬ ಟೇಸ್ಟ್ ಇದೆ, ನೀವೊಂದು ಸಲ ಟ್ರೈ ಮಾಡಿ. ಎಲ್ಲ ಹೊಗೆ ಬರ್ತಾ ಉಂಟು. ನೋಡಿ ಪೀಸ್ ಎಲ್ಲ ಎಷ್ಟು ಚೆನ್ನಾಗಿ ಬೆಂದೈತೆ, ತುಂಬ ಬಿಸಿ ಇದೆ. ನೀವೊಂದು ಸಲ ಮನೆಯಲ್ಲಿ ಟ್ರೈ ಮಾಡಿ. ನೋಡಿ ಹಿಂಗೆ ಬಂದಿದೆ.